ಜೀವನ ಓದೋದಕ್ಕಿಂತ ಮುಂಚೆ ಪವಿತ್ರಂ ಚರಿತಂ ಹೇಳಿ ಸ್ಟಾರ್ಟ್ ಮಾಡೋಣ. 10 ನಿಮಿಷ ಓದೋಣ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ. ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಶ್ರೀಮತಿ ಸರ್ವಮಂಗಳ ಶಿವಣ್ಣ ಅವರ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮತ್ತು ಜಯರಾಮ್ ಕೃಷ್ಣವನ್ನು ತಿಳಿಸ್ತೇವೆ. ಶ್ರೀ ಶಾರದಾ ದೇವಿ ಜೀವನ ಗ್ರಂಥ ಪಾರಾಯಣವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಮುಂದುವರೆದ ಪ್ರಸಂಗ ಲೋಕದಾಚೆಯ ಬೆಳಕು ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ. ಶ್ರೀಮಾತೆಯವರು ಮತ್ತು ಯಾರು ಶಿವರಾಮು ಇಬ್ಬರು ನಡೆಯುವಂಥ ಸಂಭಾಷಣೆಯನ್ನು ಗಮನಿಸ್ತಾ ಇದ್ವಿ. ನೀನು ಯಾರು ಅಂತ ಶ್ರೀಮಾತೆಯವರನ್ನು ಆ ಶಿವರಾಮು ಪ್ರಶ್ನೆ ಮಾಡ್ತಾಗ, ನಾನು ನೀನು ಚಿಕ್ಕಮ್ಮ ಅಂತ ಹೇಳ್ತಾರೆ, ಶ್ರೀಮಾತೆ ಹೇಳ್ತಾರೆ. ಆದರೆ ಅವನು ಆ ಮಾತಿಗೆ ಒಪ್ಪಲ್ಲ. ನೀವು ನಿಜವಾಗೂ ಯಾರು ಅಂತ ಕೇಳಿದಾಗ ಶ್ರೀಮಾತೆ ಹೇಳ್ತಾರೆ, ನಾನು ಸಾಕ್ಷಾತ್ ಕಾಳಿ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಆವಾಗ ಅವನು ಒಪ್ಕೊಂಡು ಶ್ರೀಮಾತೆಯವ್ರ ಜೊತೆಗೆ ನಡೀತಾನೆ. ಅಲ್ಲಿವರೆಗೂ ನಾವು ನೋಡಿದ್ವಿ. ಹಾಗಾದರೆ ಹೋಗೋಣ ನಡಿ ಎಂದ. ಇಬ್ಬರು ಹೊರಟರು. ಈಗ ಅವನು ನಡೆಯುತ್ತಿರುವುದು ತನ್ನ ಚಿಕ್ಕಮ್ಮನ ಜೊತೆಯಲ್ಲ, ಸಾಕ್ಷಾತ್ ಕಾಳಿಕಾದೇವಿಯ ಜೊತೆಗೆ. ಇಬ್ಬರು ಜಯರಾಮ್ ಬಾಟಿಗೆ ಬಂದು ತಲುಪಿದರು. ಯಾರ್ಯಾರು? ಶ್ರೀಮಾತೆ ಮತ್ತು ಶಿವರಾಮ ಇಬ್ಬರು ಬರ್ತಾರೆ. ಜಯರಾಮ್ ಭಟ್ಟಿ ಶ್ರೀಮಾತೆಯರು ಹುಟ್ಟಿದ ಊರು. ಈಗ ನಮಗೆಲ್ಲ ಪ್ರತಿಯೊಬ್ಬರು ನನ್ನ ಜನ್ಮಸ್ಥಳ ಇದೆ. ಹಂಗೆ ಶ್ರೀಮಾತೆಯರು ಹುಟ್ಟಿದ ಊರು ಜಯರಾಮ್ ಬಾಟಿ. ನಮ್ಮ ಪಂಕಜ ಮನೆ ಜಯರಾಮ್ ಬಾಟಿಗೆ, ಅದು ಕಲ್ಕತ್ತದ ಜಯರಾಮ್ ಬಾಟಿ ಮನೆಗೆ. ಹೀಗೆ ಮುಂದುವರೆದ ಪ್ರಸಂಗ. ಆಲೋಚಿಸಿ ನೋಡಿದರೆ ಎಂತಹ ಅದ್ಭುತ ಘಟನೆ ಇದು. ಆ ಪುಟ್ಟ ತರಳನ ಸರಳ ಮನಸ್ಸಿಗೆ ತಾನು ದಿನವೂ ಒಡನಾಡುತ್ತಿರುವ ಈ ಚಿಕ್ಕಮ್ಮ ಒಬ್ಬಳು ಸಾಮಾನ್ಯ ಹೆಂಗಸಲ್ಲ, ಸಾಕ್ಷಾತ್ ದೇವಿಯೇ ಎಂಬ ನಂಬಿಕೆ ಬರಬೇಕಾದರೆ ಸುಮ್ಮನೆಯೇ. ಇನ್ನು ಗಮನಾರ್ಹವಾದ ವಿಷಯವೆಂದರೆ ಎಡಬಿಡದೆ ಅವರೊಂದಿಗೆ ವಾಸಿಸುತ್ತಲೇ ದೊಡ್ಡವನಾದಂತೆ ಅವನ ಈ ವಿಶ್ವಾಸ ಮತ್ತಷ್ಟು ದೃಢವಾಯಿತೇ ಹೊರತು ಸೊರಗಲಿಲ್ಲ. ಯಾರಿಗೇ ಆಗಲಿ ಚಿಕ್ಕವರಿಗೆ ಅಂಥ ಭಾವನೆ ಬರಬೇಕಾದ್ರೆ, ಅಂಥ ವಿಚಾರ ಬರಬೇಕಾದ್ರೆ ಅವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಆಲೋಚಿಸಿ ನೋಡಿದರೆ, ನಾವು ಒಂದು ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರೆ ಎಂತಹ ಅದ್ಭುತವಾದ ಘಟನೆ ಇದು. ಆ ಪುಟ್ಟ ತರಳನ, ಆ ಚಿಕ್ಕ ಹುಡುಗನ ಸರಳ ಮನಸ್ಸಿಗೆ, ಅದಕ್ಕೆ ನಾವು ಹೇಳ್ತಾರೆ, ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ನೋಡಿದ್ರೆ ಎಷ್ಟು ಸರಳತೆ ಇರುತ್ತೆ, ಅವರಲ್ಲಿ ಎಷ್ಟು ಮುಗ್ಧತೆ ಇರುತ್ತೆ, ಅವರಲ್ಲಿ ಯಾವುದೇ ಕಾಮಕ್ರೋಧ ಲೋಭ ಅಂದರೆ ಅರಿಷಡ್ ವರ್ಗಗಳ ಪ್ರವೇಶ ಇನ್ನೂ ಆಗಿರೋದಿಲ್ಲ. ಅದು ಹೋಗ್ತಾ ನಾವು ಬೆಳೆದಂಗೆಲ್ಲ ಒಂದೊಂದೇ ಬರ್ತವೆ. ಕಾಮ ಬರುತ್ತೆ, ಆಮೇಲೆ ಕೋಪ ಬರುತ್ತೆ, ಒಂದೊಂದೇ ಎಲ್ಲ ಗುಣಗಳು ನಮ್ಗೆ ಸೇರ್ಕೊಂತ ಹೋಗ್ತವೆ. ನಾವು ಒಂಥರ ಮೃಗಗಳು ಆಗುತ್ತೀವಿ. ಹಾಗಾದರೆ ಚಿಕ್ಕ ಮಕ್ಕಳಲ್ಲಿ ತುಂಬ ಸರಳತೆ, ತುಂಬ ಮುಗ್ಧತೆ ನಾವು ಗಮನಿಸ್ತೇವೆ. ಹಾಗೆ ಆ ಶಿವರಾಮನ ಸರಳ ಮನಸ್ಸಿಗೆ